ಸಿದ್ದರಾಮಯ್ಯನವರ ದಾಖಲೆಯ ಈ ಬಜೆಟ್ಗೆ ಸಹಜವಾಗಿ ವಿಪಕ್ಷಗಳಿಂದ ಪ್ರತಿರೋಧ ವ್ಯಕ್ತವಾಗಿದೆ. ಯಾವಾಗ ಕೇಂದ್ರ ಬಜೆಟ್ ಆದಾಗ ಇಲ್ಲಿ ರಾಜ್ಯಗಳು ಹೇಗೆ ರಿಯಾಕ್ಟ್ ಮಾಡುತ್ತೋ ಅದೇ ರೀತಿಯಲ್ಲಿ ರಾಜ್ಯ ಬಜೆಟ್ ಅನ್ನ ವಿಪಕ್ಷ ನಾಯಕರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಖಾಲಿ ಚೊಂಬು ಪ್ರತಿಭಟನೆಯನ್ನು ಕೂಡ ಬಿಜೆಪಿ ನಾಯಕರು ಪ್ರದರ್ಶನ ಮಾಡುವ ಮೂಲಕವಾಗಿ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಟ್ಟಾರೆ ಈ ಬಜೆಟ್ನ ವ್ಯಂಗ್ಯವಾಡಿದ್ದಾರೆ. ಏನೇನೂ ಇಲ್ಲ ಈ ಬಜೆಟ್ನಲ್ಲಿ, ಖಾಲಿ ಲೊಳ್ಳೊಟ್ಟೆ ಅಂತ ಹೇಳಿದ್ದಾರೆ. ಬಜೆಟ್ನಲ್ಲಿ ಯಾವ ಕ್ಷೇತ್ರಕ್ಕೂ ಕೂಡ ಕೊಡುಗೆಯನ್ನ ಕೊಟ್ಟಿಲ್ಲ. ಇದು ತುಪ್ಪ ಸವರೋ ಕೆಲಸ ಅಷ್ಟೇ. ಖಾಲಿ ಬಜೆಟ್ ಅನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ದಾಖಲೆ ಬಜೆಟ್ ಅಂತ ಹೇಳ್ತಾರೆ. ಲೆಕ್ಕರಾಮಯ್ಯ ಹಣಕಾಸು ಇಲಾಖೆ ಅವರ ಬಳಿಯೇ ಇರೋದ್ರಿಂದ ಬಹಳಷ್ಟು ಬಜೆಟ್ಗಳನ್ನು ಮಂಡನೆ ಮಾಡಿರೋದ್ರಿಂದ ಕ್ಯಾಲ್ಕುಲೇಷನ್ ಮಿಸ್ ಆಗಿದೆ ಅಂತಾರೆ. ಕರ್ನಾಟಕವನ್ನ ಕುಡುಕರ ರಾಜ್ಯ ಮಾಡಲು ಹೊರಟಿದೆ ಸರ್ಕಾರ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಯೇ ನಿರ್ಲಕ್ಷ್ಯವನ್ನ ವಹಿಸಲಾಗಿದೆ. ಇದು ವಿಜಯೇಂದ್ರ ಅವರ ಮಾತು. 17ನೇಯ ಬಜೆಟ್ ಅನ್ನ, ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾನೆ ಅಂತೇಳಿ ಬೀಗ್ತಾ ಇದ್ದಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಜನತೆಗೆ ನಿರಾಶೆಯನ್ನು ಉಂಟು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಓದಲು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅದು ಕೇಳ್ತಾ ಇದ್ರೆ ಯಾರೋ ಸಾಹಿತಿಗಳು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಸಾಹಿತಿಗಳು ಯಾರೋ ಇವತ್ತು ಬಜೆಟ್ ಪುಸ್ತಕವನ್ನು ಬರೆದುಕೊಟ್ಟಂತೆ ಕಾಣ್ತಾ ಇದೆ. ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು, ಓದೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಮುಖ್ಯಮಂತ್ರಿಗಳಿಗೆ ಬಹುಶಃ. ಆದರೆ ರಾಜ್ಯದ ಜನತೆಗೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನೋದು ಸತ್ಯ. 17ನೇ ಬಜೆಟು ಈ ನಾಡಿನ ಜನತೆಗೆ ದೊಡ್ಡ ಚೊಂಬನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅನ್ನೋದು ಸ್ಪಷ್ಟ. ಕಳೆದ 3 ಬಜೆಟನ್ನು ತಾವು ನೋಡ್ತಾ ಇದ್ರೆ, ಹಿಂದಿನ ಬಜೆಟ್ನಲ್ಲೇ 1,16,000 ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದ್ರು. ಈ ಬಾರಿ 2025-26ನೇ ಸಾಲಿಗೆ 1,32,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಳೆದ 3 ವರ್ಷದ ಬಜೆಟು ಸಿದ್ದರಾಮಯ್ಯನವರ ಸಾಧನೆ ಏನಪ್ಪ ಅಂತ ಹೇಳಿದ್ರೆ 4,39,000 ಕೋಟಿ ರೂಪಾಯಿಗಳ ಸಾಲವನ್ನು ಮಾಡಿರ್ತಕ್ಕಂಥದ್ದೇ ಸಿದ್ದರಾಮಯ್ಯನವರು ಮಾಡಿರುವ ದಾಖಲೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯನವರ ಬಜೆಟ್ ಗಮನಿಸಿದಾಗ ಯಾರೋ ಸಾಹಿತಿಗಳು ಬರ್ಕೊಟ್ಟದನ್ನ ಬಂದಲ್ಲಿ ಓದಿದ್ದಾರೆ ಅನ್ನೋ ರೀತಿಯ ಭಾಸವಾಗ್ತಾ ಇದೆ. ಇದರಲ್ಲಿ ಏನೂ ಇಲ್ಲ ಅಂತ ವಿಜಯೇಂದ್ರ ಅವರು ಆರೋಪಿಸಿದ್ದಾರೆ.